ಸ್ನೇಹಿತರೆ, ಟೈಮ್ ಟ್ರಾವೆಲ್ ಅಂತ ಹೇಳಿದ ತಕ್ಷಣ ನಮ್ಮೆಲ್ರಿಗೂ ಕೂಡ ತುಂಬಾ ಕುತೂಹಲ ಆಗುತ್ತೆ. ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಬಗ್ಗೆ, ಆ ಟಾಪಿಕ್ ಬಗ್ಗೆ ಎಲ್ಲಾದರೂ ಡಿಸ್ಕಷನ್ ನಡೀತಾ ಇದ್ರೆ ಕೂಡಲೇ ಅಲ್ಲಿ ಹೋಗಿ, ಅಂದರೆ ಟೈಮ್ ಟ್ರಾವೆಲ್ ಬಗ್ಗೆ ನಿಮ್ಗೆ ಗೊತ್ತಾ, ಅಂದರೆ ಟೈಮ್ ಟ್ರಾವೆಲ್ ಬಗ್ಗೆ ನಮಗಿರ್ತಕ್ಕಂಥ ಎಷ್ಟೋ ಪ್ರಶ್ನೆಗಳನ್ನ ಅವ್ರ ಹತ್ರ ಡಿಸ್ಕಸ್ ಮಾಡೋದಾಗಿರ್ಬೋದು, ಅಥವಾ ಅವ್ರು ನಮಗೆ ಪರಿಚಯ ಇದ್ರೆ ಅಂತೂ ಅದ್ರ ಬಗ್ಗೆನೇ ಒಂದು ಗಂಟೆಗಟ್ಟಲೆ ಮಾತಾಡಿಕೊಂಡು ಕೂತಿರೋರ್ನು ನಾನು ನೋಡಿದ್ದೀನಿ. ಅಂದರೆ ಟೈಮ್ ಟ್ರಾವೆಲ್ ಬಗ್ಗೆ ತುಂಬ ಆಸಕ್ತಿ ಇರೋರು ಸಾಕಷ್ಟು ಜನ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಸೈನ್ಸ್ ಬಗ್ಗೆ ತುಂಬಾ ಆಸಕ್ತಿ ಇರೋರಿಗೆ ಈ ಟೈಮ್ ಟ್ರಾವೆಲ್ಲು, ಈ ಬ್ಲ್ಯಾಕ್ ಹೋಲ್ಸು ಮತ್ತು ಈ ಬಿಗ್ ಬ್ಯಾಂಗ್ ಥಿಯರಿ ಇದ್ರ ಬಗ್ಗೆ ಎಲ್ಲ ತುಂಬಾ ಆಸಕ್ತಿ ಇರೋರು ಈ ಟೈಮ್ ಟ್ರಾವೆಲ್ ಬಗ್ಗೆ ಎಲ್ಲ ತುಂಬಾ ಸಾಕಷ್ಟು ಡಿಸ್ಕಸ್ ಮಾಡೋದು, ಅದ್ರ ಬಗ್ಗೆ ರಿಸರ್ಚ್ ಮಾಡೋದು, ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಓದೋದು, ಅದಕ್ಕೆ ಸಂಬಂಧಪಟ್ಟಂಥ ಮೂವೀಸನ್ನು ನೋಡೋದು. ಎಸ್ಪೆಷಲಿ ಈ ಹಾಲಿವುಡ್ಡಲ್ಲಿ ಟೈಮ್ ಟ್ರಾವೆಲ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಚಿತ್ರಗಳು ಬಂದಿದೆ. ಅದರಲ್ಲಿ ಒಂದು ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಒಂದು ಚಿತ್ರ ಇಂಟರ್ಸ್ಟೆಲ್ಲರ್ ಅಂತ, ಬಹಳ ಜನಪ್ರಿಯವಾದಂಥ ಒಂದು ಚಿತ್ರ. ಈ ಚಿತ್ರವನ್ನು ಖಂಡಿತ ನಿಮ್ಮಲ್ಲಿ ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ. ಈ ಚಿತ್ರವನ್ನು ನಾನು ಥಿಯೇಟ್ರ್ನಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅಂದರೆ ಈ ಚಿತ್ರವನ್ನು ನನ್ನ ಪರ್ಸ್ನಲ್ ಒಪಿನಿಯನ್ನು, ಥಿಯೇಟ್ರ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನು. ಬಿಕಾಸ್ ಈ ಚಿತ್ರದಲ್ಲಿ ಅಂದರೆ ಮನುಷ್ಯ ಟೈಮ್ ಟ್ರಾವೆಲ್ ಮುಖಾಂತರ ಫ್ಯೂಚರ್ಗೆ ಹೋದರೆ ಏನೇನೆಲ್ಲ ಆಗ್ಬೋದು, ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನು ಅಷ್ಟು ಅಂದರೆ ಕಾಲ್ಪನಿಕವಾಗಿ, ಅಷ್ಟು ಕ್ರಿಯೇಟಿವ್ ಆಗಿ, ಬಹಳ ಅದ್ಭುತವಾಗಿ ಅವರು ಪ್ರೆಸೆಂಟೇಷನ್ನ ಮಾಡಿದ್ದಾರೆ. ಸೊ ನಿಮಗೆ ಸಮಯ ಸಿಕ್ಕಿದಾಗ ನೋಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಒಂದು ಇನ್ಫಾರ್ಮೇಷನ್ ಹೇಳಿದೆ ಅಷ್ಟೇ. ಸೊ ಈಗ ಈ ಟೈಮ್ ಟ್ರಾವೆಲ್ ಅಂತ ಹೇಳಿದ ತಕ್ಷಣ ಇದು ಸಾಧ್ಯನಾ, ಫ್ಯೂಚರಲ್ಲಿ ಸಾಧ್ಯನಾ ಅಂತ ನಮಗೆ ಒಂದು ಪ್ರಶ್ನೆ ಬರುತ್ತೆ. ಈಗಂತೂ ಇದ್ರ ಬಗ್ಗೆ ಇದು ಸಾಧ್ಯ ಇಲ್ಲ, ಈಗಂತೂ ಇದು ಎಲ್ಲೂ ಕೂಡ ಸಾಧ್ಯ ಆಗಿಲ್ಲ. ಆದರೆ ಇದು ಫ್ಯೂಚರಲ್ಲಿ ಸಾಧ್ಯನಾ, ಇದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆಯಾ? ಸೊ ಈ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಒಬ್ಬರು ಅಂದರೆ ಜನಪ್ರಿಯವಾದಂಥ ಒಬ್ಬರು ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅಂತ ನೀವು ಕೇಳಿರ್ತೀರಾ. ಅವರೇ ಬರೆದಂಥ ಪುಸ್ತಕ ಬ್ರೀಫ್, ಅಂದರೆ ಆ ಪುಸ್ತಕದ ಹೆಸರು ಬ್ರೀಫ್ ಆನ್ಸರ್ಸ್ ಟು ದಿ ಬಿಗ್ ಕ್ವೆಶ್ಚನ್ಸ್. ಅಂದರೆ ದೊಡ್ಡ ಪ್ರಶ್ನೆಗಳಿಗೆ, ಸಾಕಷ್ಟು ಪ್ರಶ್ನೆಗಳಿರುತ್ತಲ್ವಾ, ಸೊ ಆ ದೊಡ್ಡ ಪ್ರಶ್ನೆಗಳಿಗೆ ತುಂಬಾ ಭಾಳ ಸಿಂಪಲ್ ಆಗಿ ಬ್ರೀಫಾಗಿ ಆನ್ಸರ್ಸ್ ಕೊಟ್ಟಿರ್ತಾರೆ. ಹಾಗಾಗಿ ಆ ಪುಸ್ತಕದ ಹೆಸರೇ ಬ್ರೀಫ್ ಆನ್ಸರ್ಸ್ ಟು ದಿ ಬಿಗ್ ಕ್ವೆಶ್ಚನ್ಸ್ ಅಂತ. ಅವರೇ ಬರೆದಂಥ ಪುಸ್ತಕ, ತುಂಬ ಜನಪ್ರಿಯವಾದಂಥ ಒಂದು ಪುಸ್ತಕ. ಸಮಯ ಸಿಕ್ಕಿದಾಗ ಆ ಪುಸ್ತಕವನ್ನು ತಗೊಂಡು ಓದಿ. ಸೊ ಆ ಪುಸ್ತಕದಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಅವರು ಬ್ರೀಫಾಗಿ, ಅಂದರೆ ಸ್ಟೀಫನ್ ಹಾಕಿಂಗ್ ಅವರ ವಿಶೇಷತೆ ಏನಪ್ಪ ಅಂತಂದರೆ, ಈಗ ಸೈನ್ಸ್ ಗೊತ್ತಿರಬೇಕು, ಫಿಸಿಕ್ಸ್ ಗೊತ್ತಿರಬೇಕು, ಕೆಮಿಸ್ಟ್ರಿ ಗೊತ್ತಿರಬೇಕು, ಅವೆಲ್ಲ ಗೊತ್ತಿದ್ರೇ ಹೀಗೆ ಸೈನ್ಸಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ತಗೊಂಡು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಅಂತ ಕೆಲವ್ರಿಗೆ ಒಂದು ಆ ರೀತಿ ಅಂದ್ಕೊಂಡಿರ್ತಾರೆ. ಕೆಲವರು ಆ ರೀತಿ ಅಂದ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಅದೇ ರೀತಿ ಅಂದ್ಕೊಂಡಿರ್ತೀವಿ. ಆದರೆ ನಮ್ಮ ಸ್ಟೀಫನ್ ಹಾಕಿಂಗ್ ಅವರ ಪುಸ್ತಕಗಳನ್ನು ನೀವು ಓದಿದ್ರೆ ಅವರು ಎಲ್ಲರೂ ಕೂಡ, ಅಂದರೆ ಸೈನ್ಸ್ ಬರುತ್ತೋ, ಅಂದರೆ ಸೈನ್ಸಲ್ಲಿ ನಿಮಗೆ ಫಿಸಿಕ್ಸ್ ಬರುತ್ತೋ ಬರಲ್ವೋ ಅದ್ರ ಬಗ್ಗೆ ಎಲ್ಲ ಮ್ಯಾಟ್ರೇ ಆಗಲ್ಲ. ಅವ್ರು ಬರೆದಂಥ ಪುಸ್ತಕ ನೀವು ಅವ್ರು ಹೇಳೋವಂಥ ವಿಷಯಗಳನ್ನು ನೀವು ಓದಿದ್ರೆ ಅವರು ಅಂದರೆ ಕಾಮನ್ ಮ್ಯಾನ್ಗೂ ಅರ್ಥ ಆಗೋ ಥರ, ಅಂದರೆ ಅವರು ಥಿಯರಿಟಿಕಲ್ ಫಿಸಿಸಿಸ್ಟು. ಸೊ ಹಾಗಾಗಿ ಕಾಮನ್ ಮ್ಯಾನ್ಗೂ ಅರ್ಥ ಆಗೋ ಥರ ತುಂಬ ಸಿಂಪಲಾಗಿ ಅವ್ರು ಹೇಳ್ಕೊಂಡು ಹೋಗಿರ್ತಾರೆ. ಅಂದರೆ ಅವರು ಥಿಯರಿಟಿಕಲ್ ಫಿಸಿಸಿಸ್ಟು ಮತ್ತು ಕಾಸ್ಮೋಲಜಿಸ್ಟು. ಸೊ ನಿಮಗೆ ಅಂದರೆ ನೀವು ಕೇಳ್ಪಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸ್ಟೀಫನ್ ಹಾಕಿಂಗ್ ಅವ್ರ ಬಗ್ಗೆ ಸಮಯ ಸಿಕ್ಕಿದಾಗ ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ತುಂಬಾ ಇಂಟ್ರೆಸ್ಟಿಂಗ್ ಆದಂಥ ಒಬ್ಬರು ವಿಜ್ಞಾನಿಯವರು, ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ತುಂಬಾ ಇಂಟ್ರೆಸ್ಟಿಂಗ್ ಆದಂಥ ಒಬ್ಬರು ವಿಜ್ಞಾನಿಯವರು, ಜನಪ್ರಿಯವಾದಂಥ ವಿಜ್ಞಾನಿ. ಸೊ ಅವರು 2018 ಅವರು ನಿಧನ ಹೊಂದಿದ್ರು. ಸೊ ಅವರು ಬರೆದಂಥ ಈ ಪುಸ್ತಕ ಬ್ರೀಫ್ ಆನ್ಸರ್ಸ್ ಟು ದಿ ಬಿಗ್ ಕ್ವೆಶ್ಚನ್ಸ್ ಪುಸ್ತಕದಲ್ಲಿ ಈ ಒಂದು ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಏನಿದೆ, ಇದು ಫ್ಯೂಚರಲ್ಲಿ ಸಾಧ್ಯನಾ, ಅದ್ರ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಅಂತ ನೀವು ನನ್ನ ಹತ್ರ ಕೇಳೋದೇ ಆದರೆ, ಅವರು 99.99% ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದು ಯಾತಕ್ಕೋಸ್ಕರ ಅವ್ರು ಆ ರೀತಿ ಹೇಳ್ತಾರೆ ಅದ್ರ ಬಗ್ಗೆನೂ ಅವ್ರು, ಅಂದರೆ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಬಗ್ಗೆ ಆ ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ದಾರೆ. ಅದರಲ್ಲಿ ಕೆಲವೊಂದು ವಿಷಯಗಳನ್ನು ನಾನು, ಅಂದರೆ ಈ ಟೈಮ್ ಟ್ರಾವೆಲ್ ಫ್ಯೂಚರಲ್ಲಿ ಸಾಧ್ಯನಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಅವರು ಹೇಳ್ತಾರೆ 99.99% ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಕಾರಣ ಕೂಡ ಹೇಳ್ತಾರೆ. ಯಾಕೆ ಅಂತಂದರೆ, ಅಂದರೆ 99.99% ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಅವರು ಕಾರಣ ಹೇಳ್ತಾರೆ. ಅಂದರೆ ಈ ಒಂದು ಲೈಟ್ ಇದೆಯಲ್ಲ, ಈ ಬೆಳಕಿನ ವೇಗವನ್ನು ನೀವು ನೋಡಿದ್ರೆ, ಬೆಳಕಿನ ವೇಗ ಒಂದು ಕ್ಷಣಕ್ಕೆ, ಒಂದು ಸೆಕೆಂಡ್ಗೆ 300,000 ಕಿಲೋಮೀಟರ್. ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಸೊ ಈ 300,000 ಕಿಲೋಮೀಟರ್ ಇಷ್ಟು ಫಾಸ್ಟಾಗಿ ಯಾವುದಾದ್ರೂ ಒಂದು ವೆಹಿಕಲ್ಲು ಅಥವಾ ಯಾವುದಾದ್ರೂ ಒಂದು ಆ ರೀತಿಯಾದಂಥ ವೆಹಿಕಲ್ಲು ಈ ಲೈಟ್ ಎಷ್ಟು ವೇಗವಾಗಿ, ಎಷ್ಟು ಈ ಲೈಟ್ ಸ್ಪೀಡ್ ಏನಿದೆ ಇದಕ್ಕೆ ಈಕ್ವಲ್ ಆದಂಥ ಒಂದು ಸ್ಪೀಡ್ ವೆಹಿಕಲ್ನ ಕಂಡು ಹಿಡಿದ್ರೆ ಖಂಡಿತ ಈ ಒಂದು ಟೈಮ್ ಟ್ರಾವೆಲ್ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಈಗ ತಕ್ಷಣಕ್ಕಂತೂ ಜಗತ್ತಿನಲ್ಲಿ
ವೇಗ ಅಂದರೆ ಈ ಒಂದು ಲೈಟ್ನ ಸ್ಪೀಡ್ಗೆ ಈಕ್ವಲ್ ಆದಂಥ ಯಾವುದೇ ರೀತಿಯಾದಂಥ ವೆಹಿಕಲ್ಲು ಇನ್ನೂ ಕಂಡುಹಿಡಿದಿಲ್ಲ. ಆ ರೀತಿಯಾದಂಥ ಟೆಕ್ನಾಲಜಿ ಇನ್ನೂ ಈ ಜಗತ್ತಿನಲ್ಲಿ ಕಂಡುಹಿಡಿದಿಲ್ಲ ಅಂತ ಹೇಳ್ತಾರೆ. ಮತ್ತು ರಾಕೆಟ್ನ ವೇಗ ನೀವು ನೋಡಿದ್ರೆ, ಅಂದರೆ ಇಡೀ ಜಗತ್ತಿನಲ್ಲೇ ಇವತ್ತು ರಾಕೆಟ್ಟೇ ತುಂಬಾ ಸ್ಪೀಡು, ಅಂದರೆ ವೆಹಿಕಲ್ಗಳನ್ನು ನೀವು ನೋಡಿದ್ರೆ ತುಂಬಾ ಸ್ಪೀಡು ಅಂತ ನೀವು ತಗೊಂಡ್ರೆ ರಾಕೆಟ್ಟೇ ಹೈಯೆಸ್ಟ್ ಸ್ಪೀಡು. ಅಂದರೆ 1 ಸೆಕೆಂಡ್ಗೆ ಅದು 8 ಕಿಲೋಮೀಟರ್ ಚಲಿಸುತ್ತೆ. ನೀವು ಯೋಚನೆ ಮಾಡಿ, ರಾಕೆಟ್ಟೇ 1 ಸೆಕೆಂಡ್ಗೆ 8 ಕಿಲೋಮೀಟ್ರು, ಆದರೆ ಲೈಟು ಅಂದರೆ ಬೆಳಕಿನ ವೇಗ 1 ಸೆಕೆಂಡ್ಗೆ 300,000 ಕಿಲೋಮೀಟರ್. 300,000 ಕಿಲೋಮೀಟರ್ ಅಂತಂದರೆ 1,86,000 ಮೈಲ್ಸ್ ಪರ್ ಸೆಕೆಂಡ್. ಸೊ ಈ ಸಮಕ್ಕೆ ಇಷ್ಟು, ಅಂದರೆ ಆ ಲೈಟಿನ ವೇಗ ಏನಿದೆ, ಆ ಲೈಟಿನ ಸ್ಪೀಡ್ಗೆ ಈಕ್ವಲ್ ಆದಂಥ ಒಂದು ವೆಹಿಕಲ್ ಯಾವುದಾದ್ರೂ ಕಂಡು ಹಿಡಿದ್ರೆ ಆಗ ಟೈಮ್ ಟ್ರಾವೆಲ್ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳ್ತಾರೆ, ಸ್ಟೀಫನ್ ಹಾಕಿಂಗ್ ಅವರು. ಸೊ ಯೋಚನೆ ಮಾಡಿ, ಅಂದರೆ ಲೈಟಿನ ಅಂದರೆ ಆ ಒಂದು ಬೆಳಕಿನ ವೇಗ 1 ಸೆಕೆಂಡ್ಗೆ 300,000 ಕಿಲೋಮೀಟರ್ ಅಂದರೆ 1,86,000 ಮೈಲ್ಸ್ ಪರ್ ಸೆಕೆಂಡ್. ಅಷ್ಟು ಸ್ಪೀಡಲ್ಲಿ ಅದು ಚಲಿಸುತ್ತೆ ಲೈಟು. ಸೊ ಆ ಸ್ಪೀಡ್ಗೆ ಈಕ್ವಲ್ ಆದಂಥ ಯಾವುದಾದ್ರೂ ಒಂದು ವೆಹಿಕಲ್ನ ಕಂಡಿಡಿದ್ರೆ ಇದು ಟೈಮ್ ಟ್ರಾವೆಲ್ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ನೂ ಒಂದು ಹೇಳ್ತಾರೆ, ಮತ್ತು ಇನ್ನೊಂದು ಸೆಕೆಂಡ್ ಪಾಯಿಂಟ್ ಥರ ಅವ್ರು ಹೇಳ್ತಾರೆ, ಹಾಗೆ ಒಂದು ವೇಳೆ ಟೈಮ್ ಟ್ರಾವೆಲ್ ಸಾಧ್ಯ ಆದ್ರೂ, ಒಂದು ವೇಳೆ ಸಾಧ್ಯ ಆಯ್ತಪ್ಪ, ಹಾಗೆ ಆದರೂ ಒಂದು ವೇಳೆ ಸಾಧ್ಯ ಆದ್ರೂ ನಾವು ಫ್ಯೂಚರ್ಗೆ ಹೋಗ್ಬೋದೇ ಹೊರತು ಪಾಸ್ಟ್ಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ ಆ ಪುಸ್ತಕದಲ್ಲಿ. ಅಂದರೆ ಫ್ಯೂಚರ್ಗೆ ನಾವು ಹೋಗ್ಬೋದು, ಟೈಮ್ ಟ್ರಾವೆಲ್ ಸಾಧ್ಯ ಆದರೆ ಒಂದು ವೇಳೆ ನಾವು ಫ್ಯೂಚರ್ಗೆ ಹೋಗ್ಬೋದು, ಆದರೆ ಪಾಸ್ಟ್ಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಇದು 2ನೇ ಪಾಯಿಂಟು. 3ನೇ ವಿಷಯ ಅವ್ರು ಹೇಳ್ತಾರೆ, ಈ ಬ್ಲ್ಯಾಕ್ ಹೋಲ್ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ವರ್ಡ್ ಅಲ್ವಾ ಇದು. ಬ್ಲ್ಯಾಕ್ ಹೋಲ್ ಅಂತ ಕೇಳಿದ ತಕ್ಷಣ ನನಗೆ ಇಂಟರ್ಸ್ಟೆಲ್ಲರ್ ಸಿನಿಮಾ ನೆನಪಾಗುತ್ತೆ. ಬಿಕಾಸ್ ಆ ಇಂಟರ್ಸ್ಟೆಲ್ಲರ್ ಸಿನಿಮಾದಲ್ಲಿ ಬ್ಲ್ಯಾಕ್ ಹೋಲ್ ಹೋಗೋ ಥರ ಸೀನ್ಸ್ ಎಲ್ಲ ಇರುತ್ತೆ. ಆ ಸಿನಿಮಾ ನೋಡಬೇಕಾದ್ರೆ ಫಸ್ಟ್ ಟೈಮ್ ನೋಡಿದ ತಕ್ಷಣ ಅರ್ಥ ಆಗೋದಿಲ್ಲ. ಅದು ಒಂದು 2-3 ಸತಿ ನೋಡಬೇಕು, ಅಷ್ಟು ತುಂಬಾ ಸೈನ್ಸ್ ಫಿಕ್ಷನ್ ಮೂವಿ ಅದು. ಸೊ ಅದರಲ್ಲಿ ಬ್ಲ್ಯಾಕ್ ಹೋಲ್ ಬಗ್ಗೆ ಎಲ್ಲ ಭಾಳ ಅದ್ಭುತವಾಗಿ ತೋರಿಸಿರ್ತಾರೆ ಪ್ರೆಸೆಂಟೇಷನ್ ಎಲ್ಲ. ಸೊ ಈ ಬ್ಲ್ಯಾಕ್ ಹೋಲ್ ಇದೆಯಲ್ಲ, ಈ ಬ್ಲ್ಯಾಕ್ ಹೋಲು ಈ ಜಗತ್ತಿನಲ್ಲಿ ಇದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಸ್ಟೀಫನ್ ಹಾಕಿಂಗ್ ಅವ್ರು ಹೇಳ್ತಾ ಇರೋದು, ಈ ಬ್ಲ್ಯಾಕ್ ಹೋಲು ಇದೆ, ಆದರೆ ಎಲ್ಲಿದೆ ಅಂತ ಇವತ್ತಿನವರೆಗೂ ಯಾರು ಕೂಡ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಬ್ಲ್ಯಾಕ್ ಹೋಲ್ ಒಂದು ವೇಳೆ ಎಲ್ಲಿದೆ ಅಂತ ಗೊತ್ತಾದರೆ ಆ ಬ್ಲ್ಯಾಕ್ ಹೋಲ್ ಒಳಗಡೆ ಏನಾದರೂ ಪ್ರಯಾಣ ಮಾಡಿದ್ರೆ ಖಂಡಿತ ಟೈಮ್ ಟ್ರಾವೆಲ್ ಸಾಧ್ಯ ಇದೆ ಅಂತ ಹೇಳ್ತಾರೆ ನಮ್ಮ ಸ್ಟೀಫನ್ ಹಾಕಿಂಗ್ ಅವರು. ಆದರೆ ಆ ಬ್ಲ್ಯಾಕ್ ಹೋಲ್ ಒಳಗಡೆ ಟ್ರಾವೆಲ್ ಮಾಡಿದ್ರೆ ಸಾಧ್ಯ ಇದೆ ಅಂತ ಹೇಳ್ತಾರಲ್ಲ, ಅದೇ ಸ್ಟೀಫನ್ ಹಾಕಿಂಗ್ ಅವರು ಇನ್ನೂ ಒಂದು ವಿಷಯವನ್ನು ಹೇಳ್ತಾರೆ, ಎಚ್ಚರಿಸ್ತಾರೆ. ಈ ಬ್ಲ್ಯಾಕ್ ಹೋಲ್ ಒಳಗಡೆ ಯಾರಾದರೂ ಒಬ್ಬ ವ್ಯಕ್ತಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ಒಂದು ಕಾಲ್ದಾರಿ ಹೋಗಿರ್ತಾನೆ, ಜಸ್ಟ್ ಒಂದು ಕಾಲ್ದಾರಿನೂ ಹೋಗಿರಲ್ಲ, ಅದಕ್ಕಿಂತ ಕಮ್ಮಿ ಹೋಗಿದ್ರು ಕೂಡ, ಅದಕ್ಕಿಂತ ಕಮ್ಮಿ ಹೋಗಿರೋ ಅಷ್ಟರಲ್ಲೇ ಅವನ ವಯಸ್ಸು ಇವಾಗ ಒಂದು 20 ವರ್ಷ ಇದೆ ಅಂತ ಇಟ್ಕೊಳ್ಳಿ. ಇವಾಗ ನನಗೆ 20 ವರ್ಷ, ನಾನು ಈಗ ಬ್ಲ್ಯಾಕ್ ಹೋಲ್ ಒಳಗಡೆ ಕಾಲಿಡ್ತಾ ಇದ್ದೀನಿ, ಪ್ರವೇಶ ಮಾಡ್ತೀನಿ ಟೈಮ್ ಟ್ರಾವೆಲ್ ಮಾಡೋದಕ್ಕೆ. ಆಗ ಆ ಬ್ಲ್ಯಾಕ್ ಹೋಲ್ ಒಳಗಡೆ ಹೋಗಿ ಒಂದು ಕಾಲ್ ಭಾಗ ದೂರ ಹೋಗಿರ್ತೀನಿ. ಅಷ್ಟರಲ್ಲೇ ನನಗೆ ಫುಲ್ಲು ವಯಸ್ಸಾಗೋಗಿ ನಾನು ತೀರೋಗ್ತೀನಿ, ನಿಧನ ಹೊಂದುತ್ತೀನಿ ಅಂತ ಹೇಳ್ತಾರೆ. ಅಂದರೆ ಅಷ್ಟು ದೂರ, ಅಷ್ಟು ಲಾಂಗ್ ಜರ್ನಿ ಅದು. ಮತ್ತು ಅಂದರೆ ಅಲ್ಲಿ ಮನುಷ್ಯ ತೀರೋದ್ರೆ ಅವನ ಹೆಣ ಕೂಡ ಸಿಗೋದಿಲ್ಲ, ಅಷ್ಟು ಡೇಂಜರಸ್ ಕೂಡ ಅಂತ ಎಚ್ಚರಿಸ್ತಾರೆ ನಮ್ಮ ಸ್ಟೀಫನ್ ಹಾಕಿಂಗ್ ಅವರು. ಸೊ ಹೀಗೆ ಅಂದರೆ ಈ ಬ್ಲ್ಯಾಕ್ ಹೋಲ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ, ಯಾರೂ ಕೂಡ ಕಂಡುಹಿಡಿದಿಲ್ಲ. ಒಂದು ವೇಳೆ ಆ ಬ್ಲ್ಯಾಕ್ ಹೋಲ್ ಒಳಗಡೆ ಹೋದರೂ ಕೂಡ ಒಬ್ಬ ವ್ಯಕ್ತಿ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಕಾಲ್ ದೂರ ಒಳಗಡೆ, ಅಂದರೆ ಕಾಲ್ ದೂರನೂ ಹೋಗಿರ್ತಾನೋ ಇಲ್ವೋ ಆ ಕಾಲ್ ದೂರ ಹೋಗೋಷ್ಟರಲ್ಲೇ ಅವನಿಗೆ ವಯಸ್ಸಾಗಿ ಅವನು ಅಲ್ಲೇ ಸತ್ತೋಗ್ತಾನೆ. ಸತ್ತೋಗೋ ಅಂಥ ವ್ಯಕ್ತಿಗಳ ಹೆಣ ಕೂಡ ಸಿಗೋದು ಕಷ್ಟ ಅಂತ ಹೇಳ್ತಾರೆ, ಎಚ್ಚರಿಸ್ತಾರೆ ಒಂದು ಕಡೆ. ಸೊ ಈ ರೀತಿ ಇರೋದ್ರಿಂದ ಇದ್ರ ಬಗ್ಗೆ, ಅಂದರೆ ಈ ಬ್ಲ್ಯಾಕ್ ಹೋಲ್ ಬಗ್ಗೆ ಎಲ್ಲ ರಿಸರ್ಚ್ ಮಾಡೋದಕ್ಕೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ. ಸೊ ಆ ಇನ್ವೆಸ್ಟರ್ಸ್ ಕೂಡ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಒಂದು ರೀತಿ ಒಂದು ರೇಂಜ್ಗೆ ರಿಸರ್ಚ್ ನಡೀತಾ ಇದೆ, ಬಟ್ ಆ ಮಟ್ಟಕ್ಕೇನು ರಿಸರ್ಚ್ ನಡೀತಾ ಇಲ್ಲ ಇದು ಜಗತ್ತಿನಾದ್ಯಂತ ಅಂತ ಹೇಳ್ತಾರೆ ನಮ್ಮ ಸ್ಟೀಫನ್ ಹಾಕಿಂಗ್ ಅವರು. ಸೊ ಯಾಕಂತಂದರೆ ಅದು ಅಂದರೆ ಬ್ಲ್ಯಾಕ್ ಹೋಲ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಅಕಸ್ಮಾತ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ರಿಸರ್ಚ್ ಮಾಡಿ ಸುಮ್ಮನೆ ವೇಸ್ಟ್, ಬ್ಲ್ಯಾಕ್ ಹೋಲ್ ಏನು ಅಂದರೆ ನಮ್ಗೆ ಸಿಕ್ಕಿಲ್ಲ, ಕಡೆಗೆ ಏನು ಔಟ್ಕಮ್ ಏನು ಬಂದಿಲ್ಲ ಅಂತಂದರೆ ಇನ್ವೆಸ್ಟ್ಮೆಂಟ್ ಎಲ್ಲ ವೇಸ್ಟ್ ಅಲ್ವಾ. ಸೊ ಹಾಗಾಗಿ ಇನ್ವೆಸ್ಟರ್ಸು ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ರೀತಿ ಮಂದಗತಿಯಲ್ಲಿ ಈ ಒಂದು ರಿಸರ್ಚ್ ನಡೀತಾ ಇದೆ ಅಂತ ಹೇಳ್ತಾರೆ ನಮ್ಮ ಸ್ಟೀಫನ್ ಹಾಕಿಂಗ್ ಅವರು. ಸೊ ಹೀಗೆ
ಅಂದರೆ ಆದಷ್ಟೆಲ್ಲ ಕವರ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನೋ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಯಾಕಂದರೆ ವಿಡಿಯೋ ಆದಮೇಲೆ ಈ ವಿಷಯ ಹೇಳಿಲ್ವಲ್ಲ ಅಂತ ನನಗನ್ಸ್ಬಿಡುತ್ತೆ. ಸೊ ಓಕೆ, ಇಷ್ಟವರೆಗೂ ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಟೈಮ್ ಟ್ರಾವೆಲ್ನ ಇಷ್ಟು ಅಂದರೆ ಟೈಮ್ ಟ್ರಾವೆಲ್ ಅಂತ ಹೇಳಿದ ತಕ್ಷಣ ಏನಾದರೂ ತುಂಬ ಕಾಂಪ್ಲಿಕೇಟೆಡ್ ಆಗಿ ಆ ಫಾರ್ಮುಲಾಸು ಏನೋ ಇರುತ್ತೆ ಅಂತ ಏನೇನೋ ಅಂದ್ಕೊಂಡೆ. ಬಟ್ ನಮ್ಮ ಸ್ಟೀಫನ್ ಹಾಕಿಂಗ್ ಅವರ ಪುಸ್ತಕಗಳನ್ನು ಓದೋದಕ್ಕೆ ಶುರು ಮಾಡಿದ್ರೆ ಖಂಡಿತ ನಾನಂತೂ ಅಶ್ಯೂರೆನ್ಸ್ ಕೊಡಬಲ್ಲೆ. ಅವರು ತುಂಬ ಸಿಂಪಲ್ಲಾಗಿ ಎಲ್ಲವನ್ನು ಅವರ ಪುಸ್ತಕಗಳ ಮುಖಾಂತರ ಭಾಳ ಸಿಂಪಲ್ಲಾಗಿ ದೊಡ್ಡ ದೊಡ್ಡ ವಿಷಯಗಳನ್ನು ಅವರು ಭಾಳ ಸಿಂಪಲ್ಲಾಗಿ ಪುಸ್ತಕಗಳ ಮುಖಾಂತರ ಹೇಳಿದ್ದಾರೆ. ಮತ್ತು ಹೀಸ್ ಎ ಗ್ರೇಟ್ ಸೈಂಟಿಸ್ಟ್ ಆಲ್ಸೋ. ಸೊ ಸ್ಟೀಫನ್ ಹಾಕಿಂಗ್ ಅವರ ಈ ಒಂದು ಬ್ರೀಫ್ ಆನ್ಸರ್ಸ್ ಟು ದಿ ಬಿಗ್ ಕ್ವೆಶ್ಚನ್ ಪುಸ್ತಕ ಏನಿದೆ, ಆ ಪುಸ್ತಕನ ದಯವಿಟ್ಟು ಸಮಯ ಸಿಕ್ಕಿದ್ರೆ ತೊಗೊಂಡು ಓದೋದಕ್ಕೆ ಪ್ರಯತ್ನ ಮಾಡಿ. ಸೊ ಇಂಟರ್ಸ್ಟೆಲ್ಲರ್ ಸಿನಿಮಾ ನೋಡಿದಾಗ ಕೂಡ ನನಗೆ ಬ್ಲ್ಯಾಕ್ ಹೋಲು ಇವೆಲ್ಲ ನಿಜವಾಗ್ಲೂ ಇದೆಯಾ, ಅಂದರೆ ಏನು ಅಂದರೆ ಟೈಮ್ ಟ್ರಾವೆಲ್ ಎಲ್ಲ ನಿಜವಾಗ್ಲೂ ಸಾಧ್ಯನಾ? ಸೊ ಇದ್ರ ಬಗ್ಗೆ ಎಲ್ಲ ನನಗೂ ಕೂಡ ತುಂಬಾ ಅನುಮಾನಗಳಿತ್ತು. ಮತ್ತು ಈ ಟೈಮ್ ಟ್ರಾವೆಲ್ ಸಾಧ್ಯ ಇಲ್ಲ, 99.99% ಸಾಧ್ಯ ಇಲ್ಲ ಅಂತ ನಮ್ಮ ಸ್ಟೀಫನ್ ಹಾಕಿಂಗ್ ಅವರು ಹೇಳಿದಾಗ ಅಂದರೆ ಅದಕ್ಕೆ ನನಗೆ ಅವಾಗೊಂದು ಫ್ಲ್ಯಾಶ್ ಆಯಿತು. ಈ ಟೈಮ್ ಟ್ರಾವೆಲ್ ಎಲ್ಲ ಅಂದರೆ ಮನುಷ್ಯನ ಕುತೂಹಲ ಇದೆಯಲ್ಲ, ಈ ಮನುಷ್ಯನ ಕುತೂಹಲಕ್ಕೋಸ್ಕರ ಇದೆಲ್ಲ ಒಂದು ಕಡೆ ಮನುಷ್ಯ ರಿಸರ್ಚ್ ಮಾಡ್ತಾ ಇರ್ತಾನೇನೋ, ಮನುಷ್ಯನ ಸಹಜ ಗುಣ ಅಲ್ವಾ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮನುಷ್ಯನಿಗೆ ಫ್ಯೂಚರಲ್ಲಿ ನಂದು ಫ್ಯೂಚರ್ ಹೇಗಿರುತ್ತಪ್ಪ, ನನ್ನ ಫ್ಯೂಚರ್ ಹೇಗಿರುತ್ತೆ, ಈ ಜ್ಯೋತಿಷ್ಯ ಅವ್ರ ಹತ್ರ ಹೋಗೋದು ಫ್ಯೂಚರ್ ಹೇಗಿರುತ್ತೆ, ಚೆನ್ನಾಗಿರುತ್ತಾ ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತಲ್ವ, ಮನುಷ್ಯನ ಸಹಜ ಗುಣ ಅಲ್ವಾ. ಸೊ ಆ ಒಂದು ಸಹಜ ಗುಣದಿಂದ ಈ ರೀತಿಯಾದಂಥ ತುಂಬ ಅಂದರೆ ಎಕ್ಸ್ಟ್ರೀಮ್ ರಿಸರ್ಚ್ ಎಲ್ಲ ನಡಿಬೇಕು. ಆದರೆ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ತುಂಬ ರಿಸರ್ಚ್ ಮಾಡೋದಕ್ಕೆ ಹೋಗಿ ಅಂದರೆ ಅದರಿಂದ ಏನು ಔಟ್ಕಮೇ ಸಿಗೋದಿಲ್ಲ. ಸೊ ಇದು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಸೊ ಯಾಕಂತಂದರೆ ಈ ಜಗತ್ತಿನಲ್ಲಿ ಎಷ್ಟೋ ಮರ್ಮಗಳಿದೆ, ಎಷ್ಟೋ ನಿಗೂಢತೆಗಳಿದೆ. ಅವೆಲ್ಲ ಎಷ್ಟೋ ನಿಗೂಢತೆ ಅಂದರೆ ಆ ನಿಗೂಢವಾಗಿ ಉಳ್ಕೊಂಡ್ಬಿಟ್ಟಿದೆ ಅಲ್ವಾ. ಮನುಷ್ಯನ ಕೈಯಲ್ಲಿ ಎಲ್ಲ ನಿಗೂಢತೆಗಳನ್ನು ಅವನು ಭೇದಿಸೋದಕ್ಕೆ ಸಾಧ್ಯ ಆಗಿದ್ದಿದ್ರೆ ಮನುಷ್ಯನನ್ನ ಈಗಲೇ ಅಂದರೆ ಇವತ್ತಿನ ಕಾಲಘಟ್ಟದಲ್ಲೇ ಇಷ್ಟು ಕಂಡುಹಿಡಿದೇ ಇಷ್ಟು ಕಂಡುಹಿಡಿದೇ ಅವನನ್ನು ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೇನಾದರೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಹಿಡಿದ್ಬಿಟ್ಟಿದ್ದಿದ್ರೆ ಒಬ್ಬ ವ್ಯಕ್ತಿ ತೀರ್ ಹೋದ ನಂತರ ಏನಾಗುತ್ತೆ, ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನೇನಾದರೂ ತಿಳ್ಕೊಂಬಿಟ್ಟಿದ್ದಿದ್ರೆ, ಈ ರೀತಿಯಾದಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಗೊತ್ತಾಗ್ಬಿಟ್ಟಿದ್ದಿದ್ರೆ ಮನುಷ್ಯನಿಗೆ ಖಂಡಿತ ಅವನನ್ನು ಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಲ್ವಾ. ಸೊ ಅದಕ್ಕೇ ಇನ್ನೂ ಮಾತಾಡ್ತಾ ಹೋಗ್ಬೋದು. ಸೊ ಇದು ನನ್ನ ಅಭಿಪ್ರಾಯ ಹೇಳಿದೆ ಅಷ್ಟೇ. ಸೊ ಮತ್ತು ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ವಿಷಯವನ್ನು ಹೇಳೋದು ಮರ್ತೆ, ದಯವಿಟ್ಟು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಟೈಮ್ ಟ್ರಾವೆಲ್ ಇದೆಯಲ್ಲ, ಒಂದು ವೇಳೆ ಇದು ಇನ್ನೊಂದು ವಿಷಯ ಹೇಳ್ತಾರೆ ನಮ್ಮ ಸ್ಟೀಫನ್ ಹಾಕಿಂಗ್ ಅವರು. ಇಷ್ಟೆಲ್ಲ ಹೇಳಿದ್ರಲ್ಲ, ಏನಕ್ಕೆ ಟೈಮ್ ಟ್ರಾವೆಲ್ ಸಾಧ್ಯ ಇಲ್ಲ ಅಂತೆಲ್ಲ ಅವರು ಕಾರಣ ಕೊಟ್ಟರಲ್ಲ, ಅದು ನಾನು ನಿಮ್ಗೆ ಹೇಳಿದ್ದೀನಿ ಇವಾಗ. ಮತ್ತು ಅವ್ರು ಇನ್ನೂ ಒಂದು ವಿಷಯ ಹೇಳ್ತಾರೆ, ಟೈಮ್ ಟ್ರಾವೆಲ್ ಅನ್ನೋದು ಒಂದು ಕನ್ಫ್ಯೂಷನ್ ಆದಂಥ ಒಂದು ಕಾನ್ಸೆಪ್ಟು. ಅಂದರೆ ಅದು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ ಮನುಷ್ಯನ ತಲೆಯಲ್ಲಿ. ಯಾಕಂತಂದರೆ ಅವರು ಎಕ್ಸಾಂಪಲ್ ಕೂಡ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಟೈಮ್ ಟ್ರಾವೆಲ್ ಸಾಧ್ಯ ಆಯಿತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು ಒಂದು ನನ್ನ ತಾತ ಇರಬೇಕಾದ್ರೆ, ಅಂದರೆ ನನ್ನ ತಾತ ಈಗಿಲ್ಲ, ನನ್ನ ತಾತ ಬದುಕಿರಬೇಕಾದ್ರೆ, ಅಂದರೆ ಅವರ ಒಂದು ಕಾಲಘಟ್ಟಕ್ಕೆ ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀನಿ ಅಂತ ನೀವು ಅಂದ್ಕೊಳ್ಳಿ. ಆಗ ನನಗೆ ಗೊತ್ತಿಲ್ಲದೆ ನಾನು ನಮ್ಮ ತಾತನನ್ನು ಬೈ ಆಕ್ಸಿಡೆಂಟಲ್ಲಿ ನಮ್ಮ ತಾತನ ನಾನು ಸಾಯಿಸ್ಬಿಡ್ತೀನಿ. ಆಗ ನಮ್ಮ ತಾತ ಸತ್ತೋದ್ರೆ ಅಂದರೆ ನಮ್ಮ ತಾತ ವಯಸ್ಸಲ್ಲಿರಬೇಕಾದ್ರೆ, ನಮ್ಮ ತಾತ ಸತ್ತೋದ್ರೆ, ಮದುವೆನೂ ಆಗಿರಲ್ಲ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನಮ್ಮ ತಾತ ಸತ್ತೋದ್ರೆ ನಮ್ಮ ತಂದೆ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ, ಮತ್ತು ನಾನು ಕೂಡ ಇರ್ತಾ ಇರಲಿಲ್ಲ. ಸೊ ಇದು ಎಕ್ಸಾಂಪಲ್ಲು, ನಮ್ಮ ಸ್ಟೀಫನ್ ಹಾಕಿಂಗ್ ಅವ್ರು ಕೊಡುವಂಥ ಎಕ್ಸಾಂಪಲ್ಲು. ಸೊ ಹೀಗೆ ಕನ್ಫ್ಯೂಷನ್ ಅಂದರೆ ನೀವು ಯೋಚನೆ ಮಾಡಿ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ನಾನು ಅಕಸ್ಮಾತ್ ಏನಾದರೂ ಪಾಸ್ಟ್ಗೆ ಹೋಗಿ ನಮ್ಮ ತಾತ ವಯಸ್ಸಲ್ಲಿರಬೇಕಾದ್ರೆ, ನಮ್ಮ ತಾತ ನಂತರ ಇರಬೇಕಾದಂಥ ವಯಸ್ಸಿಗೆ ನಾನೇನಾದರೂ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ನಮ್ಮ ತಾತನನ್ನು ನಾನೇನಾದರೂ ಬೈ ಆಕ್ಸಿಡೆಂಟಲ್ಲಿ ಏನಾದರೂ ಅವ್ರನ್ನ ಸಾಯಿಸಿಬಿಟ್ರೆ ನನ್ನ ತಂದೆನೂ ಇರ್ತಾ ಇರಲಿಲ್ಲ, ನಾನು ಇರ್ತಾ ಇರಲಿಲ್ಲ, ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಒಂದು ಎಕ್ಸಾಂಪಲ್ ಕೊಟ್ಟು ಈ ರೀತಿ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ ಟೈಮ್ ಟ್ರಾವೆಲ್ಲು. ಸೊ ಹಾಗಾಗಿ ಅದು ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ ಪಡ್ತಾರೆ ನಮ್ಮ ಸ್ಟೀಫನ್ ಹಾಕಿಂಗ್ ಅವರು. ಎಲ್ಲ ಒಂದು ಥಿಯರಿ ಅಷ್ಟೇ, 100% ಯಾವುದೂ ಅಲ್ಲ. ಸ್ಟೀಫನ್ ಹಾಕಿಂಗ್ ಅವರು ಹೇಳಿರುವಂಥ ವಿಷಯಗಳು ಕೂಡ ಎಲ್ಲ ಒಂದು 99.99% ಅಷ್ಟೇ. ಇದು ಯಾವುದು ಕೂಡ 100% ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ನಲ್ಲ, ಅದಕ್ಕೆ ಮನುಷ್ಯನ ಕೈಯಲ್ಲಿ 100% ಎಲ್ಲವನ್ನು ಕಂಡುಹಿಡಿಯೋದಕ್ಕೆ ಆಗ್ಬಿಟ್ಟಿದ್ದಿದ್ರೆ ಮನುಷ್ಯನನ್ನು ಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ.
ಸೊ ಅಂದರೆ ಟೈಮ್ ಟ್ರಾವೆಲ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಈ ರೀತಿ ಕನ್ಫ್ಯೂಷನ್ ಯಾಕೆ ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ನೀವು ಯೋಚನೆ ಮಾಡಿ ನೋಡಿ ಪ್ರಾಕ್ಟಿಕಲ್ ಆಗಿ, ಟೈಮ್ ಟ್ರಾವೆಲ್ ಒಂದು ವೇಳೆ ಸಾಧ್ಯ ಆದರೆ ಅಂದರೆ ಸಾಧ್ಯ ಆಗುತ್ತಾ, ಯಾಕೆ ಸಾಧ್ಯ ಆಗಲ್ಲ ಅನ್ನೋದನ್ನ ನೀವು ಸ್ವಲ್ಪ ಯೋಚನೆ ಮಾಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಟೈಮ್ ಟ್ರಾವೆಲ್ ಅನ್ನೋದು ಒಂದು ಕನ್ಫ್ಯೂಸ್ ಮಾಡುವಂಥ ಒಂದು ಕಾನ್ಸೆಪ್ಟು ಅಂತ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಸೊ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ಹೀಗೆ ಸಾಕಷ್ಟು ಅಂದರೆ ಈ ಒಂದು ಚಾನಲ್ಲು ಕನ್ನಡ ಮತ್ತು ತಮಿಳು 2 ಭಾಷೆಗಳಲ್ಲಿ ನಡೀತಾ ಇರ್ತಕ್ಕಂಥ ಚಾನಲ್ಲು. ಸೊ ನನಗೆ ಕನ್ನಡ ಸಾಹಿತ್ಯ ಮತ್ತು ತಮಿಳು ಸಾಹಿತ್ಯ ಮತ್ತು ಈ ಒಂದು 2 ಸಾಹಿತ್ಯದಲ್ಲೂ ಆಸಕ್ತಿ ಇರೋ ಕಾರಣದಿಂದ, ಮತ್ತು ಒಂದು ಕಡೆ ನನಗೆ ಈ ರೀತಿ ಕೆಲವೊಂದು ವಿಷಯಗಳು ನನಗೆ ಆಕಸ್ಮಿಕವಾಗಿ ನಾನೇನಾದರೂ ಓದಿದಾಗ, ಈ ರೀತಿ ಸೈನ್ಸಿಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಒಳ್ಳೆ ಸಿನಿಮಾ ನೋಡ್ಬೋದು. ಅಂದರೆ ಸಿನಿಮಾ ಬಂದು ಸೆಕೆಂಡರಿ ಕಂಟೆಂಟು ಈ ಚಾನಲ್ಗೆ. ಯಾವುದಾದ್ರೂ ಒಳ್ಳೆ ಸಿನಿಮಾ ನೋಡಿದ್ರೆ ಆ ಸಿನಿಮಾ ಬಗ್ಗೆ, ಆ ಸಿನಿಮಾನ ಕೂಡಲೇ ನಾನು ಥಿಯೇಟ್ರಿಗೆ ಹೋಗಿ ವಿಸಿಟ್ ಮಾಡಿ ಆ ಸಿನಿಮಾದ ಒಂದು ಅಭಿಪ್ರಾಯವನ್ನು ನಾನು ಇದೇ ಚಾನಲಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಮುಖ್ಯವಾಗಿ ಕನ್ನಡ ಸಾಹಿತ್ಯ, ತಮಿಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು, ಅಂದರೆ ಪುಸ್ತಕಗಳನ್ನು ನಾನು ಆಗಾಗ ಸಮಯ ಸಿಕ್ಕಿದಾಗ ಓದ್ತಾ ಇರ್ತೀನಿ. ಸೊ ನನಗೆ ಅಂದರೆ ನಾನು ತಿಳ್ಕೊಳ್ಳುವಂಥ ಎಲ್ಲ ವಿಷಯಗಳನ್ನು ಕೂಡ, ನನಗೆ ಆದಷ್ಟು ಆ ಎಲ್ಲ ವಿಷಯಗಳನ್ನು ಕೂಡ ಕ್ರಿಯೇಟಿವ್ ಆದಂಥ ಕಂಟೆಂಟಾಗಿ ಮೇಕ್ ಮಾಡಿ ನಿಮಗೆ ಒಂದು ಆಪ್ಟಿಮಮ್, ಒಂದು ಕ್ವಾಲಿಟಿ ಆದಂಥ ಔಟ್ಪುಟ್ಟನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ನೀವು ಅಂದರೆ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ನೆಲ್ಲವನ್ನು ಕೂಡ ಇದುವರೆಗೂ ಕೂಡ ನೀವು ನೋಡ್ತಾ ಬಂದಿದ್ದೀರಾ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ನೀವು ಕೊಟ್ಟು ನನ್ನ ವೀಡಿಯೋಸ್ನ ನೋಡಿರೋ ಕಾರಣದಿಂದನೇ ನಾನು ಇಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದಿರೋದಕ್ಕೆ ಸಾಧ್ಯ ಆಗಿರೋದು. ಸೊ ಹಾಗಾಗಿ ಎಲ್ಲ ಕನ್ನಡಿಗರಿಗೂ, ಎಲ್ಲ ತಮಿಳ್ ಆಡಿಯನ್ಸ್ಗೂ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನೀವು ನಿಮ್ಮ ಪ್ರೋತ್ಸಾಹವನ್ನು ಕೊಟ್ಟು, ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸ್ ಎಲ್ಲವನ್ನು ಕೂಡ ಮುಂದೆನೂ ನೀವು ನೋಡ್ತೀರಾ ಅಂತ ನಾನು ಮನಸಾರೆ ನಂಬ್ತೀನಿ ಅಂತ ಹೇಳ್ತಾ, ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಡ್ಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.